ಮುಖ್ಯವಾಗಿ ನಮ್ಮ ಇಲಾಖೆಯಿಂದ ಅಸಂಘಟಿತ ಕಾರ್ಮಿಕರಂತ ಏನು ಹೇಳ್ತೀವಿ, ಅನ್ಆರ್ಗನೈಸ್ಡ್ ಅಂತ ಏನು ಹೇಳ್ತೀವಿ, ಅವರಿಗಾಗಿ ಸುಮಾರು 91 ಸ್ಮಾಲ್ ಸೆಕ್ಟರ್ಗಳು, ಅಂದರೆ ಸಣ್ಣ ಏನು ಕೈ ಕೆಲಸದ ಮೇಲೆ ಅವಲಂಬಿತರಿರ್ತಕ್ಕಂಥ ಸಣ್ಣ ಸಮಾಜ ಜನರಿದ್ದಾರೆ. ಅವರಿಗೆ ಸುಮಾರು 91 ಸೆಕ್ಟರ್ಗಳು ಅಂತ ಜನರನ್ನು ಉಳಿದುಕೊಟ್ಟು ಇವತ್ತು ಸ್ಮಾರ್ಟ್ ಕಾರ್ಡ್ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿ ಇಟ್ಟಿರ್ತಕ್ಕಂಥ ಜನರಿಗೆ ಅವರಿಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥ ವಿತರಣೆ ಕಾರ್ಯಕ್ರಮ ಅಂಗವಾಗಿ ಇವತ್ತು ನಾವು ಎಲ್ಲ ಜಿಲ್ಲೆಗಳ ಪ್ರವಾಸ ಮಾಡ್ತಾ ಇದ್ದೀವಿ. ಇವತ್ತು ನಾವು ಬಾಗಲಕೋಟೆಗೆ ಬಂದಿದ್ದೀವಿ. ಆಲ್ರೆಡಿ ತನಿಖೆ ಆಗಿದೆ ಅದು. ಸೊ ಯಾರು ಆಲ್ಮೋಸ್ಟ್ ಫೈನಲ್ ಹಂತದಲ್ಲಿದೆ, ನನಗೆ ಮಾಹಿತಿ ಇದೆ ಅದರ ಬಗ್ಗೆ. ಸೊ ಯಾರು ತಪ್ಪಿಸ್ತಿರ್ತಾರೆ ಅವ್ರಿಗೆ ಖಂಡಿತವಾಗಿ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ತೀವಿ. ಸರ್, ಉಪರಾಷ್ಟ್ರಪತಿ ಜಗದೀಶ್ ಧನ್ಕರ್ ಅವರು ರಾಜೀನಾಮೆ ಹಿಂದೆ ಬಿಜೆಪಿ ಅವ್ರಿಗೆ ಕೇಳಿ ಎದಕ್ಕೆ ಕೊಟ್ಟಿದ್ದಾರೆ? ವಾಟ್ ಇಸ್ ದ ರೀಸನ್ ವೈ ವಾಸ್ ಫೋರ್ಸ್ ಟು ರಿಸೈನ್? ಅದೇ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲ. ಅವರು ರಾಜ್ಯಸಭೆಯಲ್ಲಿ ಅಪೋಸಿಷನ್ ಲೀಡರ್ ಹೇಳಿರ್ತಕ್ಕಂಥ ಮೂವ್ ಮಾಡಿರ್ತಕ್ಕಂಥ ಬಿಲ್ನ ಒಪ್ಕೊಂಡಿದ್ದಾರೆ ಅಂತ ಆಗಿರ್ತಕ್ಕಂಥ ಮಾಹಿತಿ. ಹಂಗಾಗಿ ಎಲ್ಲರೂ ಒತ್ತಡ ಮಾಡಿ ಅವರಿಗೆ ಇವತ್ತು ರಾಜೀನಾಮೆ ಸರ್ ಆಗಿದೆ. ಸೊ ಅದರ ಬಗ್ಗೆ ತನಿಖೆ ನಡೀತಾ ಇದೆ. ಅದರ ಬಗ್ಗೆ ಮಾತನಾಡೋದು ಸರಿಯಲ್ಲ ಅಂತ ಸರ್. ಅದು ಬಾಗಲಕೋಟೆ ಕಾರ್ಮಿಕ ಇಲಾಖೆ ಅಂತ ಯಾವಾಗಲೂ ನೀವು ಹೇಳಿದ್ರಲ್ಲ, ಅದೆಲ್ಲೋ ಒಂದು ಕಡೆ ಅಧಿಕಾರಿಗಳು ಇದನ್ನ ತನಿಖೆಯ ದಾರಿ ತಪ್ಪಿಸುವಂಥ ಕೆಲಸ ಆಗ್ತಾ ಇದೆ ಏನು ಅಂತ ಹೇಳಿ. ಯಾಕಂದರೆ 32 ಲಕ್ಷ ಇದ್ದಂಥದ್ದು ಇವಾಗ 1100 ಫಲಾನುಭವಿಗಳು, ಅರ್ಜಿದಾರರು ಮತ್ತು ಗಂಭೀರತೆ ಎಷ್ಟಿದೆ ಅನ್ನೋದು ಹೇಳೋದು ನಿಜಕ್ಕೂ ಕರೆ ಇದೆ. ಇದು ನಾನೇ ಸುಮೋಟಾಗಿ ಬರೆದಿರೋದು ಲೆಟ್ರು ತನಿಖೆ ಆಗ್ಬೇಕಂತ ಹೇಳಿ ನಾವು ಬಂದಾದ ನಂತರ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಯಾರೇ ಅಲ್ಲಿ ತಪ್ಪಿಸ್ತಾರೆ ಕಡೆ ಹುಡುಕ್ತಕ್ಕಂಥದ್ದು ಖಂಡಿತ ಮಾಡ್ತೀವಿ. ಸ್ವಲ್ಪ ವಿಳಂಬ ಆಗಿದೆ ನೀವು ಹೇಳಿರ್ತಕ್ಕಂಥ ನಿಜ, ಬಟ್ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದನ್ನು ಇನ್ನೂ ಜೋರುಗೊಳಿಸ್ತೀವಿ. ಯಾಕಂದರೆ ಐ ಡಿಡ್ ನಾಟ್ ಇನ್ವಾಲ್ವ್ ಮೈಸೆಲ್ಫ್ ಇನ್ ಒನ್ಸ್ ಈ ಥರ ಇನ್ವೆಸ್ಟಿಗೇಷನಲ್ಲಿ ನಾವು ಇನ್ವಾಲ್ವ್ ಆಗಬಾರ್ದು. ಬಟ್ ಡಿಲೇ ಆಗಿರ್ತಕ್ಕಂಥ ನಿಜ ಇದೆ. ವಿಲ್ ಗೆಟ್ ಇಟ್ ಟು ದಿಸ್ ಸ್ಟೆಪ್. ಈಗಾಗಲೇ ತಡ ಆಗೈತೆ ಸರ್. ಇನ್ನು ಮುಂದೆ ಎಷ್ಟು ದಿನ ಆಗುತ್ತೆ ಅಂತ ಈಗ ಅಂತ ಹೇಳಿದ್ರೆ ಅಲ್ಲ, ಎಷ್ಟು ಲೇಟ್ ಆಗುತ್ತೆ? ಇನ್ವೆಸ್ಟಿಗೇಷನ್ಸಲ್ಲಿ ಪ್ರಾರಂಭ ಆದಮೇಲೆ ನಾವು ಯೂಶುವಲ್ ಎಸ್ಟಾಬ್ಲಿಷ್ ಮಾಡಬಾರ್ದು. ಸೊ ನೀವು ಹೇಳಿರ್ತಕ್ಕಂಥ ಪಾಯಿಂಟ್ ಇದೆ. ಸೊ ಐ ವಿಲ್ ಗೋ ಬ್ಯಾಕ್ ಸೆಕ್ರೆಟರಿಗೆ ಮಾತಾಡಿ ಇದನ್ನು ಇನ್ನೂ ಡೆಫಿನೆಟ್ಲಿ ಹಂತಕ್ಕೆ ಹೋಯ್ತಿದ್ದು, ಸ್ಪೀಡಿಯಾಗಿ ಮಾಡಿ ಹಂತಕ್ಕೆ ಹೋಯ್ತಿದ್ದೆ. ಮೊದಲು ಕಾರ್ಮಿಕರಿಗೆ ಉಚಿತ ಬಸ್ ಪಾಸ್ ಇತ್ತು, ಇವಾಗ ಅದನ್ನೇನು ಬಂದ್ ಮಾಡಿದಿರುತ್ತೆ. ಈ ಕರ್ನಾಟಕದಾಗ ಬಸ್ ಪಾಸ್ ಫ್ರೀ ಇದೆ. ಕಾರ್ಮಿಕರಿಗೆ ವಿಶೇಷವಾಗಿತ್ತು. ಭಾಳ ಕಷ್ಟ ಇದೆ ಅದು ಮಾಡೋದು. ಹೆಂಗಿದ್ರು ಕಾರ್ಮಿಕರಿಗೆ ನಾವೀಗ ಮೊಬೈಲ್ ಮಡಿಕೆ ಇವೆಂಟ್ ಮಾಡ್ತಾ ಇದ್ದೀವಿ. ನಮ್ಗೆ ಎಸ್ಪೆಷಲಿ ಕಾರ್ಮಿಕರು ಅಂದ ತಕ್ಷಣ ಭಾಳ ಬೈಫರ್ಕೇಷನ್ ಇದೆ. ಪ್ರತಿಯೊಬ್ಬರು ನೀವು ಕೂಡ ಕಾರ್ಮಿಕರೇ, ನಾನು ಕೂಡ ಕಾರ್ಮಿಕನೇ. ಸೊ ಕಾರ್ಮಿಕನಕ್ಕಂಥ ಬೈಫರ್ಕೇಷನ್ ಆಗಬೇಕು. ಅನ್ಆರ್ಗನೈಸ್ ಸೆಕ್ಟರ್ ಬೇರೆ, ಕನ್ಸ್ಟ್ರಕ್ಷನ್ ಬೇರೆ, ಟ್ರಾನ್ಸ್ಪೋರ್ಟ್ ಬೋರ್ಡ್ ಬೇರೆ ಇದ್ದಾರೆ. ಸೊ ನಮಗೆ ಕನ್ಸ್ಟ್ರಕ್ಷನ್ ಬೋರ್ಡಲ್ಲಿ ಸೌಲಭ್ಯಗಳಿದ್ದಾವೆ, ಯಾಕಂದರೆ ಸೆಸ್ ಕಲೆಕ್ಟ್ ಮಾಡ್ತೀವಿ. ಅನ್ಆರ್ಗನೈಸ್ ಬೋರ್ಡಲ್ಲಿ 90% ಜನರು ಅನ್ಆರ್ಗನೈಸ್ ಇದ್ದಾರೆ. ಈ ದೇಶದಲ್ಲಿ ಅನ್ಆರ್ಗನೈಸ್ ಸೆಕ್ಟರ್ ಇಸ್ ಮೋರ್ ದನ್ 90%. ಸೊ ಕಾರ್ಮಿಕರ ಅಂತ ತಕ್ಷಣ ಬರೀ ಕನ್ಸ್ಟ್ರಕ್ಷನ್ ಬೋರ್ಡ್ ಅಷ್ಟೇ ಕನ್ಸಿಡರ್ ಮಾಡಿಬಿಡ್ರಿ. ಅಗ್ರಿಕಲ್ಚರ್ ಲೇಬರ್ ಕಾರ್ಮಿಕರು ಬರ್ತಾರೆ. ಅನ್ಆರ್ಗನೈಸ್ ಸೆಕ್ಟರ್ ಅಂತಕ್ಕಂಥ ಪ್ರತಿಯೊಬ್ಬರು ಕಾರ್ಮಿಕರಾಗಿರ್ತಾರೆ. ಸೊ ಹಂಗಾಗಿ ನಮ್ಮ ಇಲಾಖೆಯಲ್ಲಿ ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಬಸ್ ಪಾಸಿಗೆ ಕೊಡ್ತಕ್ಕಂಥ ದುಡ್ಡಿಲ್ಲ.